ಇದ್ರ ಕಲರ್ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ, ಎಷ್ಟು ಚೆನ್ನಾಗಿ ಕಲರ್ ಐತಿ. ಇದಕ್ಕೆ ನಾನು ಅಂದ್ರೆ ಗಾಜಿನ ಬಾಟ್ಲಿಗೆ ನಾವು ಇದನ್ನ ಹಾಕಿಡ್ಬೇಕಾಗತ್ತೆ. ಗಾಜಿನ ಬಾಟ್ಲಿಗೆ ಹಾಕಿಟ್ರೆ ಮಾತ್ರ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಶಾಂಪೂಗೆ ಏನು ಹಾಕ್ತೀರಿ, ಹೇರ್ ಆಯಿಲ್ಗೆ ಏನು ಹಾಕ್ತೀರಿ, ಹಂಗೆ ಸೋಪನ್ನ ಯಾವ ರೀತಿ ಮಾಡ್ತೀರಿ, ಸೋಪ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀರಿ, ಇದನ್ನೆಲ್ಲ ನಮ್ಗೆ ಹೇಳಿದ್ರಿ ಅಂತ ಅಂದ್ರೆ ನಮ್ಮ ಪರ್ಚೇಸ್ ಮಾಡೋಕ್ಕೂ ಖುಷಿ ಆಗುತ್ತೆ. ಆಮೇಲೆ ಅದನ್ನ ಯೂಸ್ ಮಾಡೋಕ್ಕೂ ಯಾವುದೇ ರೀತಿ ಭಯ ಇಲ್ಲದೆ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿ ಭಾಳಷ್ಟು ಜನ ನನಗೆ ಕೇಳ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಇವತ್ತು ನಾನು ಸೋಪಿಗೆ ಏನು ಹಾಕ್ತೀನಿ, ಆಮೇಲೆ ಶಾಂಪೂಗೆ ಏನು ಹಾಕ್ತೀನಿ, ಹೇರ್ ಆಯಿಲ್ ಏನು ಹಾಕ್ತೀನಿ, ಪಿಗ್ಮೆಂಟೇಷನ್ ಆಯಿಲು, ಪಿಗ್ಮೆಂಟೇಷನ್ ಪೌಡ್ರು, ಪಿಗ್ಮೆಂಟೇಷನ್ ಸೋಪು ಮತ್ತು ಹೇರ್ ಆಯಿಲು ಮತ್ತು ಶಾಂಪೂ, ಇದಕ್ಕೆಲ್ಲದಕ್ಕೂ ಏನೇನೆಲ್ಲ ಹಾಕ್ತೀನಿ ನಾನು ಅಂತ ಹೇಳೋದು ಎಲ್ಲನೂ ಇಲ್ಲಿ ಇಟ್ಕೊಂಡು ಕುತ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ನಾನು ಏನೇನೆಲ್ಲ ಯಾವುದಕ್ಕೆಲ್ಲ ಏನೇನೆಲ್ಲ ಹಾಕ್ತೀನಿ ಅಂತ ಹೇಳಂದು ನಾನು ಮಾಡೋದು ಒಳ್ಳೆ ಒಂದು ಎಲ್ಲ ಪೌಡರ್ಗಳನ್ನ ತರಿಸಿ ನಾನು ಪಿಗ್ಮೆಂಟೇಷನ್ ಪೌಡರ್ ಮಾಡ್ತೀನಿ. ಅದೇ ಪೌಡ್ರಲ್ಲಿ ಇನ್ನೊಂದೆರಡು ಪೌಡರ್ನ ಆ್ಯಡ್ ಮಾಡಿಕೊಂಡು ಸೋಪ್ ರೆಡಿ ಮಾಡ್ಕೊತೀನಿ. ಮತ್ತು ಪಿಗ್ಮೆಂಟೇಷನ್ ಆಯಿಲನ್ನು ಸಹಿತ ನಾನು ಎಲ್ಲ ಒಂದು ಮೇಕೆ ಹಾಲು ಮತ್ತು ಎಳ್ಳೆಣ್ಣೆ ಸಾಮಗ್ರಿಗಳು, ದಶಮೂಲ ಚೂರ್ಣ, ಈ ರೀತಿಯಾಗಿರುವಂಥ ಎಲ್ಲನೂ ಹಾಕಿ ನಾನು ಶಾಂಪೂ ಏನೇನು ಹಾಕ್ತೀನಿ ಅಂತ ಹೇಳೋದು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅವಾಗಲೇ ಆ ಒಂದು ಸ್ಕಿನ್ ಕೇರನ್ನು ಹೇರ್ ಕೇರು ಮಾಡ್ಕೋಬೋದು. ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹೆಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಬರೀ ಈಗ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಪಿಗ್ಮೆಂಟೇಷನ್ ಪೌಡರ್ ಅಂತ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಈಗಾಗಲೇ ವಿಡಿಯೋನ ಹಾಕಿಗೈತಿ. ಸಿಬಕ್ದಾರ್ ಪೌಡ್ರು ಮತ್ತು ಅರ್ಜುನ್ ಶಾಲ್ ಪೌಡ್ರು ಮತ್ತು ಹಾಗೆ ನನಗೆ ಏನು ಒಂದು ಪಿಗ್ಮೆಂಟೇಷನಿಗೆ ಒಂದು ಒಳ್ಳೆ ಒಂದು ಯಾವುದರಿಂದ ಒಂದು ಪಿಗ್ಮೆಂಟೇಷನ್ ಹೋಗುತ್ತೆ ಅಂತ ಹೇಳಿ ನಾನು ಹಂಗೆ ಸರ್ಚ್ ಮಾಡ್ತಾ ಇರ್ತೀನಿ. ಯಾವುದಾದ್ರೂ ಒಂದು ಒಳ್ಳೆ ಒಂದು ಇಂಗ್ರೀಡಿಯೆಂಟ್ ಸಿಕ್ತಂದ್ರೆ ಅದನ್ನ ನಾನು ಅದರೊಳಗೆ ಆ್ಯಡ್ ಮಾಡ್ತೀನಿ. ಹಾಗಾಗಿ ಇವು ಮತ್ತೆ ಇವನ್ನೊಂದೆರಡು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಪಿಗ್ಮೆಂಟೇಷನ್ ಪೌಡ್ರು ಫಸ್ಟು, ಪಿಗ್ಮೆಂಟೇಷನ್ ಸೋಪನ್ನು ನಾನು ಜೊತೆಗೆ ಯಾವ ರೀತಿ ನಾನು ಏನೆಲ್ಲ ಸಾಮಗ್ರಿ ಹಾಕ್ತೀನಿ ಮತ್ತು ಅದ್ರ ಪಿಗ್ಮೆಂಟೇಷನ್ ಆಯಿಲ್ಗೂ ಸಹಿತ ನಾನು ಏನು ಹಾಕ್ತೀನಿ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ನಾನು ಮೊದಲು ನಿಮ್ಗೆ ಇಲ್ಲಿ ನಾನು ಏನೇನೆಲ್ಲ ಒಣಗಿಸಿಟ್ಕೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇದು ಹೊನ್ನರಿಕೆ ಹೂವು ಅಂತ ಹೇಳ್ತಾರೆ, ಅಂದರೆ ಹೊನ್ನಂಬ್ರಿ ಹೂವು ಅಂತ ಹೇಳಿ ನಮ್ಮ ಕಡೆ ಹೇಳ್ತಾರೆ. ಇದನ್ನು ನೋಡಲಿ ಇಷ್ಟುಕೊಂಡು ನಾನು ಪೂರ್ತಿಯಾಗಿ ಬಹಳಷ್ಟು ನಾವು ತೊಗೊಂಡು ಬಂದು ಈ ರೀತಿಯಾಗಿ ಒಣಗಿಸಿ ಇಟ್ಕೊತೀನಿ. ಇದನ್ನು ನಾನು ಕೊಬ್ಬರಿ ಎಣ್ಣೆಗೆ ಮತ್ತು ಏನಿದು ಪಿಗ್ಮೆಂಟೇಷನ್ ಪೌಡ್ರಿಗೆ ಮತ್ತು ಸೋಪಿಗೆ ಹಾಕೋದಕ್ಕೆ ಇದನ್ನ ನಾನು ಬಳಸ್ತೀನಿ. ಅದಕ್ಕೋಸ್ಕರ ಅಷ್ಟು ನಾನು ನೋಡಲಿ ಅಷ್ಟು ಇಲ್ಲಿ ಒಣಗಿಸಿ ಇಟ್ಕೊಂಡಿನಿ. ಪೂರ್ತಿಯಾಗಿ ಒಣಗಿದ್ದೈತಿ. ಇದನ್ನ ಒಣಗಿಸಿ ನಾನೇನು ಮಾಡ್ತೀನಿ, ಒಂದು ಸರ್ತಿ ಇದನ್ನ ನಿಮಗೆ ಇದು ವಿಡಿಯೋ ಮಾಡೋದಕ್ಕೋಸ್ಕರ ಇವನು ಹಂಗೆ ಇಟ್ಕೊಂಡಿದ್ದೆ. ನಾನು ಇವನಷ್ಟು ಒಣಗಿಸ್ಕೊಂಡು ನಾನು ಚೆನ್ನಾಗಿ ಅದನ್ನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇದನ್ನ ಪೌಡ್ರ್ ಮಾಡಿ ನಾನು ರೆಡಿ ಮಾಡಿ ಇಟ್ಕೊತೀನಿ. ನನಗೆ ಬೇಕಂದಾಗ ನಾನು ಪಿಗ್ಮೆಂಟೇಷನ್ ಪೌಡ್ರಿಗೆ ಮತ್ತು ಆಯಿಲ್ಗೆ ನಾನು ಇದನ್ನ ಬಳಸ್ಕೊತೀನಿ. ಆಮೇಲೆ ಇಲ್ಲಿ ನೋಡ್ರಿ, ಗುಲಾಬಿ ಎಷ್ಟು ಚೆನ್ನಾಗಿ ಗುಲಾಬಿ ಹೂವಿನ ಪಕಳಿ, ಇವನ್ನ ಸಹಿತ ನಾನು ಕೊಬ್ಬರಿ ಎಣ್ಣೆ ಮತ್ತು ಶಾಂಪೂಗೆ ಇದನ್ನು ಹಾಕ್ತೀನಿ. ನಾನು ಕೊಬ್ಬರಿ ಎಣ್ಣೆ, ಶಾಂಪೂ, ಪಿಗ್ಮೆಂಟೇಷನ್ ಪೌಡ್ರು ಮತ್ತು ಸೋಪು ಅದಕ್ಕೆಲ್ಲನೂ ನಾನು ಇದನ್ನ ಬಳಸ್ಕೊತೀನಿ. ಹಾಗಾಗಿ ಇದನ್ನು ಇಷ್ಟನ್ನು ನಾನು ಒಣಗಿಸಿ ಪೂರ್ತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನನಗೆ ಬೇಕಂದಾಗ ನಾನು ಇದನ್ನ ಯೂಸ್ ಮಾಡ್ಕೊತೀನಿ. ಅದೇ ರೀತಿ ಇಲ್ಲಿ ನೋಡ್ರಿ, ಆರೆಂಜ್ ಪೀಲು ಇನ್ನಿಷ್ಟೂ ನಾನು ಈ ರೀತಿ ಪೂರ್ತಿಯಾಗಿ ನೋಡ್ರಿ ಒಣಗಿಸಿ ಇಟ್ಕೊಂಡಿರ್ತೀನಿ. ಇದನ್ನು ನಾವು ಪಿಗ್ಮೆಂಟೇಷನ್ ಪೌಡ್ರಿಗೆ ನೀವು ಆನ್ಲೈನಿಂದ ತರಿಸಿರುವಂಥ ಒಂದು ಘಮದಕ್ಕಿಂತ ಈ ನಮ್ಮ ಮನೆಗೆ ಈ ರೀತಿ ನಾವು ಒಣಗಿಸ್ಕೊಂಡು ಮಾಡ್ತೀವಲ್ಲ, ಇದ್ರ ರಿಸಲ್ಟ್ ಚೆನ್ನಾಗಿ ಕೊಡ್ತೈತಿ. ಅದ್ರ ಜೊತೆಗೆ ಇದು ಎಷ್ಟು ಘಮ ಅಂತೈತಿ ಅಂತ ಅಂದರೆ ಈಗ ಬರೀ ಮುರಿಯಾಗ ಹೊಂತೀನಲ್ಲ, ಇಷ್ಟೊಳಗೆ ನನಗೆ ಎಷ್ಟೊಂದು ಒಳ್ಳೆಯ ಒಂದು ಆರೋಮ ಬರ್ತೈತೆ ನಮ್ಗೆ. ಅದಕ್ಕೋಸ್ಕರ ಇದನ್ನ ಒಂದಿಷ್ಟು ನಾನು ತಂದಾಗ ಹಣ್ಣು ತಿನ್ನೋದು, ಈ ಸಿಪ್ಪೆನ ಚೆಲ್ದೇನೆ ನಾವು ಮೊದಲಿಗೆಲ್ಲ ನಾವು ವೇಸ್ಟ್ ಮಾಡ್ತಿದ್ವಿ, ಇವನ್ನೆಲ್ಲ ಚೆಲ್ ಬಿಡ್ತಿದ್ವಿ. ಈಗ ಇದ್ರದ್ದು ಏನು ಬೆನಿಫಿಟ್ಸ್ ಐತಿ ಅಂತ ಹೇಳೋದು ನಮಗೆಲ್ಲ ಗೊತ್ತಾದಾಗಿಂದ ನಾವಿನ್ನ ತೆಗೆದಿಟ್ಟು ನಾನು ಇದನ್ನ ಯೂಸ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಇಲ್ಲಿ ನೋಡ್ರಿ, ಕರಿಬೇವು ಇದನ್ನು ಸಹಿತ ನಾನು ಅಂದರೆ ಹಸಿದು ಜಾಸ್ತಿ ಇದ್ದರೆ ಹಸಿದ ಹಾಕ್ಬಿಡ್ತೀನಿ ನಾನು. ಕೊಬ್ಬರಿ ಎಣ್ಣೆಗೆ ಮತ್ತು ಶಾಂಪೂಗೆ ಕೊಬ್ಬರಿ ಎಣ್ಣೆಗೆ ನಾನು ಇದನ್ನ ಹಾಕೋದಕ್ಕೆ ಈ ಕರಿಬೇವನ್ನು ನಾನು ಒಣಗಿಸಿ ಇಟ್ಕೊಂಡಿರ್ತೀನಿ. ಹಸಿ ಅಂದರೆ ಇದು ಎಮರ್ಜೆನ್ಸಿ ಏನಾದರೂ ಹಸಿದು ಇಲ್ಲ ಅಂತ ಅಂದಾಗ ಇದನ್ನು ನಾನು ಬಳಸ್ಕೊತೀನಿ. ಇದನ್ನು ಸಹಿತ ನಾನು ಶಾಂಪೂ ಮತ್ತು ಇದಕ್ಕೆ ಹೇರ್ ಆಯಿಲ್ಗೆ ಇದನ್ನ ನಾನು ಬಳಸ್ಕೊತೀನಿ. ನೋಡ್ರಿ, ಪೂರ್ತಿಯಾಗಿ ಒಣಗಿತ್ತು. ಇದನ್ನು ನಾನು ಈ ರೀತಿ ಒಣಗಿಸಿಟ್ಕೊಂಡ್ರೆ ನನಗೆ ಎಮರ್ಜೆನ್ಸಿ ಇದ್ದಾಗ, ಹಸಿ ಇಲ್ಲ ಅಂತ ಅಂದಾಗ ಇದು ನನಗೆ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನೋಡ್ರಿ, ದಾಸವಾಳ ಹೂಗಳನ್ನು ಸಹಿತ ನಾನಿಲ್ಲಿ ಒಣಗಿಸಿ ಇಟ್ಕೊಂಡಿರ್ತೀನಿ. ಇದನ್ನೇ ನಾನು ಪೌಡ್ರ್ ಏನು ಮಾಡೋಂಗಿಲ್ಲ, ಹಾಗೆ ಇಷ್ಟು ಒಣಗಿಸಿ ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕಿ ಇಟ್ಕೊಂಡಿರ್ತೀನಿ. ಅಂದರೆ ಜಿಪ್ಲಾಕ್ ಕವರ್ ಇರ್ತಾವಲ್ಲ ಈ ರೀತಿ ನೋಡ್ರಿ, ಈ ಜಿಪ್ಲಾಕ್ ಕವರ್ ಇರ್ತಾವಲ್ಲ ಈ ರೀತಿ ಜಿಪ್ಲಾಕ್ ಕವರಿಗೆ ನಾನು ಇದನ್ನ ಹಾಕಿ ಇಟ್ಕೊಂಡೆ ಅಂದ್ರೆ ನನಗೆ ಬೇಕಾದಾಗ ಇದನ್ನು ಕೂಡ ನಾನು ಹೇರ್ ಆಯಿಲು, ಶಾಂಪೂ ಮತ್ತು ಪಿಗ್ಮೆಂಟೇಷನ್ ಪೌಡ್ರಿಗೆ ಮತ್ತು ಸೋಪಿಗೆ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ಇಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ, ದಾಸವಾಳ ಹೂವು. ಅದ್ರ ಜೊತೆಗೆ ಬೇವಿನ ಸೊಪ್ಪು ನೋಡಲಿ, ನನಗೆ ಬೇಕಾದಷ್ಟು ಮೇಲೆ ಬೇವಿನ ಸೊಪ್ಪು ಹಸಿದೇ ಸಿಗುತ್ತೆ. ಅಕಸ್ಮಾತ್ ಏನಾದರೂ ನಾನು ರಾತ್ರಿ ಏನಾದರೂ ಶಾಂಪೂ ಅಥವಾ ಹೇರ್ ಆಯಿಲು ನಾನು ಮಾಡೋಕ್ಕುಂತೆ ಅಂತ ಅಂದ್ರೆ ಇದು ನನಗೆ ಸಿಗಂಗಿಲ್ಲ. ಮೇಲೆ ಹೋಗಿ ಹಸಿದ ನಾನು ಹರ್ಕೊಂಬರೋಕ್ಕಾಗಂಗಿಲ್ಲ. ರಾತ್ರಿ ಟೈಮಲ್ಲಿ ಗಿಡದಲ್ಲಿರುವಂಥ ಎಲೆಗಳನ್ನ ಕೀಳಬಾರ್ದು ಅಂತಾರದಕ್ಕೋಸ್ಕರ ಇದನ್ನು ನಾನು ಎಮರ್ಜೆನ್ಸಿಗೆ ಒಣಗಿಸಿ ಇಟ್ಕೊಂಡಿರ್ತೀನಿ. ಇದು ಖಾಲಿ ಆಗೈತಿ, ಮೊನ್ನೆ ಆಯಿಲ್ ಮತ್ತು ಶಾಂಪೂ ಮಾಡಿದ್ನಲ್ಲ, ಅದಕ್ಕೋಸ್ಕರ ಒಂದಿಷ್ಟು ಕೂಡ ನಾನು ಹಾಕಿರ್ತೀನಿ. ಇದಿಷ್ಟು ಉಳ್ದೈತಿ. ಈಗ ಇನ್ನೊಂದಿಷ್ಟು ತಂದು ನಾನು ಒಣಗಿಸಿ ಇಟ್ಕೊಂಡೆ ಅಂತ ಅಂದ್ರೆ ನನಗೆ ಬೇಕಂದಾಗ ನಾನು ಇದನ್ನ ಯೂಸ್ ಮಾಡ್ಬೋದು. ನಾನು ಡೇ ಏನಾದರೂ ನಾನು ರೆಡಿ ಮಾಡೋಕೆ ಕುಂತಿದ್ದೆ ಅಂದರೆ ಈ ಹೇರ್ ಆಯಿಲ್ಗೆ ನಾನು ಮಾಡಿದ್ದೀನಿ. ಹೇರ್ ಆಯಿಲ್ ಮಾಡಿದಾಗ ಏನು ಮಾಡಿದ್ದೀನಿ, ಈಗ ಹಸಿದ ಹಾಕ್ಕೊಂಡು ಹೇರ್ ಆಯಿಲ್ ಮಾಡಿದ್ದೀನಿ. ಇದು ಎಮರ್ಜೆನ್ಸಿ ಬೇಕು ಅಂದಾಗ ನಾನು ಇದನ್ನು ಹಾಕ್ಕೊಳ್ಳೋದಕ್ಕೋಸ್ಕರ ಒಣಗಿಸಿ ಇಟ್ಕೊಂಡಿರ್ತೀನಿ. ಇಷ್ಟೂ ನಾನು ನೋಡಲಿ
ಇಷ್ಟು ನಾನು ಪೂರ್ತಿಯಾಗಿ ಇವನ್ನ ಒಣಗಿಸಿ ಇಟ್ಕೊಂಡಿರ್ತೀನಿ. ಆಮೇಲೆ ಈಗ ಲಿಂಬೆಹಣ್ಣಿನ ಸಿಪ್ಪೆನೂ ನಾನು ಒಣಗಿಸ್ತಿದ್ದೀನಿ, ಅದು ಸಹಿತ ನಮ್ಮ ಸ್ಕಿನ್ನಿಗೆ ಹಾಕೋದಕ್ಕೋಸ್ಕರ ನಾನಿನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ಇದಿಷ್ಟು ನಾನು ಪೂರ್ತಿಯಾಗಿ ಒಣಗಿಸಿ ರೆಡಿ ಮಾಡಿ ಇಟ್ಕೊಳ್ಳೋವಂಥ ಬೇಕು ಅಂದಾಗ ನನಗೆ ಪೌಡ್ರ್ ಮಾಡ್ಕೊಳೋದಕ್ಕೋಸ್ಕರ ಆಗಲಿ ಅಥವಾ ಹೇರ್ ಆಯಿಲ್ ಶಾಂಪು ಹಾಕೋದಕ್ಕೋಸ್ಕರ ನಾನು ಇನ್ನು ರೆಡಿ ಮಾಡಿ ಇಟ್ಕೊತೀನಿ. ಇಲ್ಲಿ ನೋಡ್ರಿ, ಇದು ಪಿಗ್ಮೆಂಟೇಷನ್ ಪೌಡ್ರಿಗೆ ನಾನು ಇದಕ್ಕೆ ಮುಲೇಟಿ ಪೌಡ್ರು, ಮಂಜಿಷ್ಟಾ ಪೌಡ್ರು, ಮೋರಿಂಗಾ ಪೌಡ್ರು, ಆಮೇಲೆ ವೈಟ್ ಟರ್ಮರಿಕ್ಕು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಮಸೂರ್ ದಾಲ್ ಪೌಡ್ರು, ಸಿಬಕ್ತಾನು, ಅರ್ಜುನ್ ಚಾಲ್ ಪೌಡ್ರು ಮತ್ತು ದಾಸವಾಳ, ಆಮೇಲೆ ಗುಲಾಬಿ, ಆಮೇಲೆ ಆರೆಂಜ್ ಪೀಲ್ ಪೌಡ್ರು, ಒಂದು ರೀತಿ ಅಲ್ಲ ಫ್ರೆಂಡ್ಸ್, ಬಹಳಷ್ಟು ರೀತಿಯಾಗಿರುವಂಥ ಒಂದು ಮೆಣಸನ್ನು ಹಾಕಿ ನಾನು ಈ ಒಂದು ಪೌಡ್ರನ್ನ ರೆಡಿ ಮಾಡಿರ್ತೀನಿ. ನೋಡ್ರಿ, ಈ ಪೌಡ್ರ್ ನೀವು ಪ್ರತಿದಿನ ಅಥವಾ ಒಂದಿನ ಬಿಟ್ಟು ಒಂದಿನ ಈ ಪೌಡ್ರನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಿರುವಂಥ ಪಿಗ್ಮೆಂಟೇಷನ್ನು ಅಥವಾ ಕಪ್ಪು ಕಲೆ, ಬಂಗು, ಅನ್ಇವನ್ ಸ್ಕಿನ್ ಟೋನ್ ಏನೈತಿ ಎಲ್ಲನೂ ದೂರ ಮಾಡುವಂಥ ಶಕ್ತಿ ಈ ಒಂದು ಪೌಡ್ರಿಗೆ ಐತಿ. ಹಾಗಾಗಿ ನೀವು ಈ ಒಂದು ಪೌಡ್ರನ್ನ ನೀವು ಆರ್ಡರ್ ಮಾಡಬೇಕು ಅಂತ ಅಂದ್ರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಆ ನಂಬರಿಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ. ನೋಡಲಿ, ಈ ರೀತಿಯಾಗಿರುವಂಥ ಪೌಡ್ರ್ ನಾನು ರೆಡಿ ಮಾಡ್ತೀನಿ. ಇದರೊಳಗೆ ಒಂದು 10-15 ರೀತಿಯಾಗಿರುವಂಥ ಒಂದು ಪೌಡ್ರನ್ನ ನಾನು ಹಾಕಿ ಇದನ್ನ ಪಿಗ್ಮೆಂಟೇಷನ್ ಪೌಡ್ರನ್ನ ರೆಡಿ ಮಾಡ್ತೀನಿ. ಈ ರೀತಿಯಲ್ಲಿ ಪ್ಯಾಕೆಟಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇದು 100 ಗ್ರಾಮ್ ಪೌಡ್ರ್ ಪ್ಯಾಕೆಟ್ ಐತಿ. ಇದರಲ್ಲಿ ನಾನು ನಿಮಗೆ ಈ ಒಂದು ಪೌಡ್ರನ್ನ ರೆಡಿ ಮಾಡಿ ಕಳಿಸ್ತೀನಿ. ಇದೇ ಪೌಡ್ರನ್ನ ಹಾಕಿ ನಾನಿಲ್ಲಿ ಪಿಗ್ಮೆಂಟೇಷನ್ ಸೋಪನ್ನು ನಾನಿಲ್ಲಿ ರೆಡಿ ಮಾಡ್ತೀನಿ. ನೋಡ್ರಿ, ಇದು 100 ಗ್ರಾಮ್ ಸೋಪ್ ಇರುತ್ತೆ. 100 ಗ್ರಾಮ್ಗಿಂತ ಒಂದೊಂದು ಸರ್ತಿ ಜಾಸ್ತಿನೇ ಇರುತ್ತೆ. ಈ ಸೋಪನ್ನು ನಾನು ರೆಡಿ ಮಾಡ್ತೀನಿ. ನೋಡ್ರಿ, ಪಿಗ್ಮೆಂಟೇಷನ್ ಪೌಡ್ರು ಮತ್ತು ಪಿಗ್ಮೆಂಟೇಷನ್ ಸೋಪು ಈ ರೀತಿಯಾಗಿ ನಾನು ರೆಡಿ ಮಾಡಿ ನಿಮ್ಮ ಮನೆಗೆ ತಲುಪಿಸ್ತೀನಿ. ಪಿಗ್ಮೆಂಟೇಷನ್ ಪೌಡ್ರು ಮತ್ತು ಪಿಗ್ಮೆಂಟೇಷನ್ ಸೋಪು, ಇದೇ ಪೌಡ್ರನ್ನ ಇದಕ್ಕೆ ಹಾಕಿ ನಾನು ಒಂದು ಸೋಪನ್ನು ರೆಡಿ ಮಾಡ್ತೀನಿ. ಹಾಗಾಗಿ ಇದಕ್ಕೆ ಪಿಗ್ಮೆಂಟೇಷನ್ ಸೋಪ್ ಅಂತ ಹೇಳಂದೆ ನಾನು ಇಲ್ಲಿ ಹಾಕಿರೋದು ಲೇಬಲ್ ಮೇಲೆ. ಪಿಗ್ಮೆಂಟೇಷನ್ ಆಯಿಲ್ ಅಂತ ಹೇಳಂದು ನಾನು ಇದೇ ಪೌಡರ್ನ ಇದಕ್ಕೆ ಹಾಕಂಗಿಲ್ಲ. ಈ ಪೌಡ್ರಿಗೆ ಏನೇನೆಲ್ಲ ಯೂಸ್ ಮಾಡ್ತೀನೋ ಅದಕ್ಕಿಂತ ಹೆಚ್ಚಿಗೆ ನಾನು ಇದ್ರೊಳಗೆ ಇದೇ ಪೌಡ್ರಿಗೆ ಏನೇನು ಸಾಮಗ್ರಿ ಹಾಕ್ತೀನೋ ಇದೇ ಪೌಡ್ರಲ್ಲಿರುವಂಥ ಸಾಮಗ್ರಿ ಒಂದಷ್ಟು ಸಾಮಗ್ರಿ ಇದಕ್ಕೆ ಹಾಕ್ತೀನಿ. ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಏನಪ್ಪ ಅಂತಂದ್ರೆ ಇದು ಆಯಿಲ್ ಆಗಿರೋದ್ರಿಂದ ಎಳ್ಳೆಣ್ಣೆ ಮತ್ತು ಮೇಕೆ ಹಾಲು, ಅದ್ರ ಜೊತೆಗೆ ಕೇಸರಿ ಮತ್ತು ದಶಮೂಲ ಚೂರ್ಣ ಅಂತ ಹೇಳೋದು ಸಪ್ರೇಟಾಗಿ ಸಿಗುತ್ತೆ. ಆ ಪೌಡ್ರನ್ನು ತೊಗೊಂಡು ಬಂದು ನಾನು ಅದನ್ನು ಪ್ರೊಸೀಜರ್ ಇರುತ್ತೆ, ನೆನೆಸಿಡಬೇಕು, ಅದನ್ನು ನೆನೆಸಿಟ್ಟು ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳೋದು ಅದನ್ನು ನೆನೆಸಿಟ್ಟು ಅದನ್ನೆಲ್ಲಾನು ಹಾಕಿ ನಾವು ಈ ಒಂದು ಆಯಿಲ್ ಅನ್ನ ರೆಡಿ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ಪಿಗ್ಮೆಂಟೇಷನ್ ಆಯಿಲ್ ಅಂತ ಹೇಳೋದು ಇದಕ್ಕೆ ಹೆಸರಿಟ್ಟಿರೋದು. ಸರಿಯಾದ ಪ್ರಮಾಣದಲ್ಲಿ ಅಳತೆ ಮಾಡಿ ಈ ಒಂದು ಆಯಿಲ್ ಅನ್ನ ನಾನು ರೆಡಿ ಮಾಡ್ತೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿ ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೀನಪ್ಪ ಅಂದ್ರೆ ನೀವೇನು ಹಾಕ್ತೀರಿ, ಇದಕ್ಕೆಲ್ಲ ಏನೇನು ಹಾಕ್ತೀರಿ ಅಂತ ಹೇಳೋದು ನಮಗೆ ಹೇಳ್ರಿ ಅಂತ ಹೇಳೋದು 3-4 ಜನ ನನಗೆ ಪದೇ ಕೇಳಿದ್ರಿಂದ ನಾನು ಇದನ್ನೆಲ್ಲ ನಿಮ್ಗೆ ಇವತ್ತು ಇನ್ಫಾರ್ಮೇಶನ್ ಕೊಡಾಕೊಂತೀನಿ. ಇದಿಷ್ಟು ನಾನು ಈ ಪಿಗ್ಮೆಂಟೇಷನ್ ಆಯಿಲ್ ಇದ್ರದ್ದು ಕಲರ್ ನಿಮ್ಗೆ ತೋರಿಸ್ತೀನಿ. ನಾನು ಪಿಗ್ಮೆಂಟೇಷನ್ ಆಯಿಲ್ ಇದನ್ನು ತೋರಿಸ್ತೀನಿ ನಾನು ನಿಮಗೆ. ನೋಡ್ಲಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿತ್ತು. ಇದಕ್ಕೆ ಕೇಸರಿ ನಾನು ಕೇಸರಿನೂ ಹಾಕ್ತೀನಿ. ಇದಕ್ಕೆ ಕೇಸರಿ ಹಾಕಿದ್ರಿಂದ ಈ ಕಲರ್ ಇದು ಬಂದೈತಿ. ನೋಡ್ಲಿ, ಇಷ್ಟು ಚೆನ್ನಾಗಿರುವಂಥ ಆಯಿಲನ್ನು ನಾನು ರೆಡಿ ಮಾಡಿ ಕಳಿಸ್ತೀನಿ. ಇದನ್ನು ರೆಡಿ ಮಾಡಿ ಈ ರೀತಿ ನಾನು ಬಾಟ್ಲಲ್ಲಿ ತುಂಬಿಟ್ಟಿರ್ತೀನಿ. ಇದು ನಾನು ಖಾಲಿ ಆಗೋವರೆಗೂ ನಾನು ಮಾಡೋಕ್ಕೆ ಹೋಗಂಗಿಲ್ಲ. ಅದು ಪೂರ್ತಿಯಾಗಿ ಖಾಲಿ ಆದ ನಂತರ ಮತ್ತೆ ಒಂದು ಬ್ಯಾಚನ್ನು ಮಾಡ್ತೀನಿ. ಈಗಾಗಲೇ ಒಂದು 5-6 ಬ್ಯಾಚ್ ಆದ ಫ್ರೆಂಡ್ಸ್ ನಾನು ಇದು ಕುಂಕುಮಾದಿ ಆಯಿಲನ್ನು ಮಾಡ್ತಿದ್ದು. ಈ ರೀತಿ ಇದು ಪ್ಯಾಕಿಂಗ್ ಮಾಡಿ ನಾನು ಇದ್ರ ಮೇಲೆ ಈ ರೀತಿ ಬಾಟ್ಲ್ ತರಿಸ್ಕೊಂಡು ಇದ್ರ ಮೇಲೆ ನೋಡಲಿ ಈ ರೀತಿಯಾಗಿ ಲೇಬಲ್ ಹಾಕಿ ಇಂದು ಪಿಗ್ಮೆಂಟೇಷನ್ ಆಯಿಲನ್ನು ನಾನು ರೆಡಿ ಮಾಡಿ ಕಳಿಸ್ತೀನಿ. ನೋಡ್ರಿ, ಈ ಆಯಿಲ್ ಕಲರ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಇದು ಎಷ್ಟು ಚೆನ್ನಾಗೈತೆ ಅಂದರೆ. ಇದನ್ನ ಹದವಾಗಿ ನಾವು ಬೇಯಿಸ್ಕೋಬೇಕಾಗತ್ತಿ. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ, ಇಲ್ಲಿ ನೋಡ್ರಿ ತಳಕ್ಕೆ ಇದು ನೋಡ್ರಿ ಕೆಳಗೆ ನಿಮಗೆ ಏನೂ ಕಾಣಿಸಂಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ತಳದಲ್ಲಿ ನಿಮಗೆ ಏನೂ ಕಾಣಿಸಂಗಿಲ್ಲ. ಯಾಕೆ ಇಲ್ಲ ಅಂತ ಅಂದರೆ ಇದೇನು ಹಸಿಯಾಗಿ ಏನಾದರೂ ಉಳಿತು ಅಂತ ಅಂದರೆ ನಾನು ಫಸ್ಟ್ ಟೈಮ್ ನಾನು ಮಾಡಿದಾಗ ನನಗೆ ಅದು ಸಮಸ್ಯೆ ಬಂದಿತ್ತು. ಇದೇನಾದರೂ ಕೆಳಗೆ ಏನಾದರೂ ನಿಮಗೆ ಉಳಿತು ಅಂತ ಅಂದರೆ ಏನಾಗುತ್ತೆ, ನಿಮ್ಗೆ ಹಸಿಯಾಗಿ ಗಟ್ಟಿಯಾಗಿ ಕೆಳಗೆ ಕುತ್ಕೊಂಡ್ಬಿಡ್ತೈತಿ. ಅಂದಾಗ ಅದು ನಮಗೆ ಸರಿಯಾಗಿ ಬೆಂದಿರಂಗಿಲ್ಲ. ಅಂದರೆ ಕರೆಕ್ಟಾಗಿ ನಾವು ಇದನ್ನು ಹದವಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. ಹದವಾಗಿ ಕುದಿಸ್ಕೊಂಡಾದ್ಮೇಲೆ ಸೋಸ್ಕೊಂಡು ಈ ರೀತಿ ನಾನು ಬಾಟ್ಲು ತುಂಬಿಟ್ಕೊತೀನಿ. ಇದು ಆರಾಮಾಗಿ ನಾವು ವರ್ಷಾನುಗಟ್ಟಲೆ ಇಟ್ಟರು ಇದು ಏನು ಹಾಳಾಗಂಗಿಲ್ಲ. ಅಂದರೆ ನಾವು ಇದನ್ನು ಕುದಿಸೋ ಒಂದು ಮೆಥಡ್ ಇರುತ್ತೆ. ಆ ರೀತಿಯಾಗಿ ನಾವು ಕುದಿಸಿ ಇದನ್ನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನೋಡ್ರಿ, ಈ ರೀತಿ ರೆಡಿ ಮಾಡಿ ಇಟ್ಕೊತೀನಿ. ಇಷ್ಟ ಆಯಿತು ಪಿಗ್ಮೆಂಟೇಷನ್ ಪೌಡ್ರು, ಪಿಗ್ಮೆಂಟೇಷನ್ ಸೋಪು, ಪಿಗ್ಮೆಂಟೇಷನ್ ಆಯಿಲ್. ಇದಕ್ಕೂ ಸಹಿತ ನಾನು ಹೇಳಿದೆ ನಿಮಗೆ ಮುಲೇಟಿ, ಮಂಜಿಷ್ಟ, ದಶಮೂಲ ಚೂರ್ಣ, ಆಮೇಲೆ ಕೇಸರಿ, ಮೇಕೆ ಹಾಲು, ಆಮೇಲೆ ಎಳ್ಳೆಣ್ಣೆ ಇವನ್ನೆಲ್ಲಾನು ಹಾಕಿ ಮಾಡಿರುವಂಥ ಒಂದು ಕುಂಕುಮಾದಿ ಆಯಿಲು, ಪಿಗ್ಮೆಂಟೇಷನ್ ಆಯಿಲು ಇದಾಗಿರ್ತೈತಿ.